ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವ್ರೇನಪ್ಪ ಬೆಳಗ್ಗೆನೆ ಎದ್ದು ಈ ತರ ಕುತ್ಕೊಂಡಿದ್ದಾರೆ ಅನ್ಕೊಂಡಿದೀರಾ? ಇವತ್ತು ನಾವು ನಮ್ಮ ಮನೆ ದೇವರಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಅದಕ್ಕೋಸ್ಕರ ನೀರ್ ಕಾಸ್ಕೊಳ್ತಾ ಇದ್ವಿ. ನೋಡಿ ಚಳಿಗೆ ಯಾವ ತರ ನಾನು ಒಲೆ ಮುಂದೆ ಅಂತ ಜಗಳ ಮಾಡ್ಕೊಂಡ್ ಕೂತಿದ್ದೀವಿ. ಹಾಗೆ ನಾನು ಈ ಕಡೆ ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡು ಟೀ ಕುಡಿತಾ ಇದ್ದೆ. ಹಾಗೆ ನಮ್ಮ ಅಂಬಾರಿ ಕೂಡ ದೇವ್ರಿಗೆ ಹೋಗಕ್ಕೆ ರೆಡಿ ಆಗಿ ನಿಂತಿದೆ. ನಾವು ಕೂಡ ತಿಂಡಿ ತಿಂದ್ಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿ ಹೊರಗಡೆ ಬಂದ್ ನಿಂತ್ಕೊಂಡಿದ್ವಿ. ನನ್ ಮಗಳು ನೋಡಿ ಎಷ್ಟು ಕ್ಯೂಟ್ ಆಗಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ವಿಂಡೋ ಸೀಟೇ ಬೇಕಂತೆ, ಅದಕ್ಕೇನೆ ಜಗಳ ತಗೊಂಡು ಕುತ್ಕೊಂಡಿದ್ದಾಳೆ. ಹಾಗೆ ಎಲ್ಲರೂ ರೆಡಿಯಾಗಿ ನಮ್ ದೇವ್ರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಒಂದು ಹರಕೆ ಇತ್ತು, ಸೊ ಅದಕ್ಕೋಸ್ಕರ ನಾವು ಹರಕೆ ತೀರ್ಸಕ್ಕೆ ಇವಾಗ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ವಿ. ಅಲ್ಲಿ ಕೂಡ ಇನ್ನ ಫ್ಯಾಮಿಲೀಸ್ ಎಂಟ್ರಿ ಆಗ್ತವೆ. ಇನ್ನು ಮುಂದೆ ನೀವು ನೋಡ್ತಾ ಹೋಗ್ಬೋದು. ತುಂಬಾನೇ ಖುಷಿಯಿಂದ ಹೋಗ್ತಾ ಇದೀವಿ. ಹಾಗೆ ನನ್ ಮಗ ನೋಡಿ ಎಷ್ಟು ಕ್ಯೂಟ್ ಆಗಿ ಸ್ಮೈಲ್ ಕೊಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ್ ಕಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಹಠ ಮಾಡ್ತಾ ಇದ್ದ. ಹಾಗೆ ಅಲ್ಲಿನೂ ಎಷ್ಟು ಕೀಟ್ಲೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನನ್ ಮಗಳಿಗೆ ವಿಂಡೋ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ಊದಿಸ್ಕೊಂಡು ಮೂಲೆಯಲ್ಲಿ ಕೂತಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬಾನೇ ಜಗಳನೂ ಬಂದಿತ್ತು ಅಲ್ಲಿ ಕೂತ್ಕೊಂಡು ನನ್ ವಿಂಡೋ ಸೀಟೇ ಬೇಕು ಅಂತ ಹೇಳಿ. ಹಾಗೆ ನಾವೆಲ್ಲರೂ ದೇವಸ್ಥಾನ ಕಡೆ ಬಂದ್ವಿ. ಅಲ್ಲಿ ಬರೋತ್ತಿಗೆ ನಮ್ಮ ಎಲ್ಲಾ ರಿಲೇಷನ್ ಕೂಡ ಬಂದಿದ್ರು. ಹಾಗೆ ಎಲ್ರು ಕೂಡ ದೇವಸ್ಥಾನಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಂಕಣ ಕಟ್ಕೊಂಡು ದೇವ್ರಿಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ದೇವಸ್ಥಾನಕ್ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದ್ ಬಂದ್ಬಿಟ್ಟು ಅಡಿಗೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಜಾಗ ಮಾಡಿದ್ರು. ಸೊ ಅಲ್ಲೋಗಿ ನಾವು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ತುಂಬಾ ಅಂದ್ರೆ ತುಂಬಾ ಕಡೆಯಿಂದ ಜನ ಬಂದು ತಮ್ಮ ಹರಕೆ ತೀರ್ಸಕ್ಕೆ ಅಂತ ಬಂದಿದ್ರು. ನಾವು ಇವಾಗ ದೇವರಿಗೆ ಹಣ್ಣು ಕಾಯಿ ಮಾಡಿಸ್ಬಿಟ್ಟು ಬರೋಣ ಅಂತ ಹೇಳಿ ಎಲ್ರು ಕೂಡ ದೇವಸ್ಥಾನ ಕಡೆ ಹೋದ್ವಿ. ತುಂಬಾನೇ ರಶ್ ಇತ್ತು. ನೋಡ್ಬೋದು ನೀವು ಕ್ಯೂ ಯಾವ ತರ ಇದೆ ಅಂತ ಹೇಳ್ಬಿಟ್ಟು 1 hour ತಗೊಂಡಿದೆ ಈ ಕ್ಯೂ ನಲ್ಲಿ ನಾವು ದೇವ್ರ ದರ್ಶನ ಮಾಡಕ್ಕೆ. ಹಾಗೆ ಎಲ್ರು ಕೂಡ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಕ್ಯೂ ನಲ್ಲಿ ನಿಂತ್ಕೊಂಡು ಹಾಗೆ ಸೀದಾ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಅಡಿಗೆ ಮಾಡೋ ಹತ್ರ ಬಂದ್ವಿ. ಅಲ್ಲಿ ಬಂದು ಕೂಡ ಎಲ್ರು ಚರ್ಚೆ ಮಾಡ್ತಾ ಇದ್ವಿ ಏನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇದ್ ಬಂದು ಸೀದಾ ಯಾವ್ದೇ ತರ ಹರಕೆ ಆಗಿರಲ್ಲ, ನಾನ್ ವೆಜ್ ಹರಕೆ ಆಗಿರುತ್ತೆ. ಸೊ ಹಂಗಾಗಿ ನಾವು ಎಲ್ರು ಫ್ಯಾಮಿಲಿ ಸಮೇತ ಸೇರ್ಕೊಂಡು ಮಾತಾಡ್ಕೊಂತ ಅಡಿಗೆ ಮಾಡಕ್ಕೆ ತಯಾರಿ ಮಾಡ್ಕೊಂಡ್ವಿ. ಎಲ್ರು ಕೂಡ ನಕ್ಕೊಂತ ಮಾತಾಡ್ಕೊಂತ ಅಡಿಗೆ ಮಾಡ್ಬಿಟ್ಟು ಈ ಕಡೆ ನಾನು ನನ್ ಮಗಳು ಕೂಡ ರೀಲ್ಸ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿ. ತುಂಬಾನೇ ಚೆನ್ನಾಗಿದೆ. ಹಾಗೆ ಪವರ್ಫುಲ್ ದೇವಸ್ಥಾನ ಕೂಡ ಇದು. ಇಲ್ಲಿಗೆ ಬಂದು ನಾವ್ ಏನ್ ಅನ್ಕೊಂಡ್ರು ನೆರವೇರುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅಲ್ಲಿಂದ ನಾವು ಸೀದಾ ಬಂದ್ವಿ. ಅಷ್ಟೊತ್ತಿಗೆ ನಾವು ಅಲ್ಲಿ ರೀಲ್ಸ್ ಮುಗಿಸ್ಕೊಂಡ್ ಬರೋದಕ್ಕೆ ನಮ್ ಫ್ಯಾಮಿಲಿಲಿ ಅಡಿಗೆ ರೆಡಿ ಆಗಿತ್ತು. ಹಾಗೆ ಸಣ್ಣ ಮಕ್ಕಳಿಗೆ ಆಲ್ರೆಡಿ ಊಟ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ವಿ. ಎಲ್ರು ಕೂಡ ಎಷ್ಟ್ ಚೆನ್ನಾಗಿ ಮಾತಾಡ್ಕೊಂತ ಕೂತಿದ್ವಿ. ನೋಡ್ಬೋದು ನೀವು ಜನ ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ಎಲ್ರು ಕೂಡ ನಾನ್ ವೆಜ್ ಅಡಿಗೆ ಮಾಡೋರೇನೆ ಆಗಿರ್ತಾರೆ. ಹಾಗಾಗಿ ಸಪ್ರೇಟ್ ಆಗಿ ಫೇಸ್ ನ ಕೊಟ್ಟಿದ್ರು ಅಡಿಗೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಎಲ್ರು ಕೂಡ ಅಡಿಗೆ ಮಾಡಿ ಸಣ್ಣ ಮಕ್ಕಳಿಗೆ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಸಣ್ಣ ಮಕ್ಕಳಿಗೆ ಊಟ ಬಡಿಸಿದ್ವಿ. ಎಲ್ರು ಕೂಡ ತುಂಬಾನೇ ಚೆನ್ನಾಗಿ ಊಟ ಮಾಡಿ ಹಾಗೆ ಲಾಸ್ಟಿಗೆ ನಾವು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಎಲ್ರು ಕೂಡ ಸ್ವಲ್ಪ ಮಾತಾಡಿ ಹಾಗೆ ಎಲ್ರುನ್ನು ಅವ್ರವ್ರ ಊರಿಗೆ ಕಳಿಸಿ ನಾವು ಕೂಡ ನಮ್ಮ ಮನೆ ಕಡೆ ಬಂದ್ವಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.